ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿ ವರ್ಲ್ಡ್ ಚಾನೆಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಳ್ಳೆ ಒಂದು ರೋಡ್ ಟ್ರಿಪ್ ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. ಧಾರವಾಡದಿಂದ ರಾಮನಗರ ಪಣಜಿ ರಸ್ತೆ ಪ್ರಯಾಣ. ಇದು ಹೆಂಗಿದೆಯಪ್ಪ ಅಂದ್ರೆ ಪ್ರಕೃತಿಯ ಮಡಿಲಿನಲ್ಲಿ ಅದ್ಭುತ ಅನುಭವವನ್ನ ಕೊಡೋದಂತೂ ಪಕ್ಕ. ಧಾರವಾಡದಿಂದ ರಾಮನಗರ ಮಾರ್ಗವಾಗಿ ಪಣಜಿಗೆ ಹೋಗ್ತಾರಲ್ಲ, ಆ ರಸ್ತೆ ಪ್ರಯಾಣ ಹೇಗಿದೆಯಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು ಅಂದ್ರೆ ವೆಸ್ಟರ್ನ್ ಘಾಟ್ಸ್, ಆ ಸೌಂದರ್ಯವನ್ನೆಲ್ಲ ನೀವು ಕಣ್ತುಂಬಿಸಿಕೊಳ್ಳುವಂತ ಅವಕಾಶ, ಅನುಭವ ಎರಡೂ ಕೂಡ ನಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ. ಈ ಮಾರ್ಗ ಸುಮಾರು 160ರಿಂದ 185 ಕಿಲೋಮೀಟರ್ ದೂರ ಇರುತ್ತೆ. ಸಾಮಾನ್ಯವಾಗಿ 4 ಗಂಟೆಗಳ ಸುತ್ತಮುತ್ತ ಪಯಣದ ಸಮಯ ತೆಗೆದುಕೊಳ್ಬಹುದು. ನೀವು ಧಾರವಾಡದಿಂದ ಹೊರಟ್ರೆ ತಕ್ಷಣ ನಗರದ ಗದ್ದಲ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹಸಿರು ಹೊಲಗಳು, ಸಣ್ಣ ಹಳ್ಳಿಗಳು ಮತ್ತು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯ ನಿಮ್ಮನ್ನ ಸ್ವಾಗತಿಸುತ್ತೆ ಸ್ನೇಹಿತರೆ. ಅಳ್ಳಾವರ ದಾಟಿದ ನಂತರ ರಾಮನಗರ ಭಾಗ ಪ್ರವೇಶ ಆಗುತ್ತೆ. ರಸ್ತೆ ಎರಡೂ ಬದಿಯಲ್ಲಿ ದಟ್ಟವಾದ ಕಾಡುಗಳು ನಿಮಗೆ ಕಾಣಿಸುತ್ತೆ. ಈಗ ಮಳೆ ಬಂದು ಸ್ವಲ್ಪ ನಿಂತಿರೋದ್ರಿಂದ ಈ ಭಾಗದಲ್ಲಿ ಬೆಳಗಿನ ಸಮಯದಲ್ಲಿ ನೀವು ಎಸ್ಪೆಷಲಿ ಒಂದು 8-9 ಗಂಟೆ ಒಳಗಡೆ ನೀವು ಅಲ್ಲಿ ಪ್ರಯಾಣವನ್ನು ಬೆಳೆಸಿದರೆ ಈ ಭಾಗದಲ್ಲಿ ಮಳೆಗಾಲದ ಮಂಜು ಆವರಿಸಿಕೊಂಡಿರುವ ದೃಶ್ಯಗಳು ನಿಮಗೆ ಮನಸ್ಸಿಗೆ ಬಹಳ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಸಂತೋಷವನ್ನ ಕೊಡುತ್ತೆ ಸ್ನೇಹಿತರೆ. ಈಗ ಮಳೆಗಾಲ ಮಾನ್ಸೂನ್ ಇನ್ನೂ ಸಂಪೂರ್ಣವಾಗಿ ಆರಂಭವಾಗಿಲ್ಲ. 1-2 ಸಲ ಮಳೆ ಬಂದಿರಬಹುದು. ಗಿಡಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ ಅಂತೇಳಿ. ಈ ರಾಮನಗರದಿಂದ ಆನ್ಮೋಡ್ ಘಾಟ್ ರಸ್ತೆಗೆ ಸಾಗಬೇಕಾದ್ರೆ ಈ ಪಶ್ಚಿಮ ಘಟ್ಟಗಳು, ನಿಜವಾದ ಪಶ್ಚಿಮ ಘಟ್ಟಗಳ ಸೌಂದರ್ಯವೇನಾದರೂ ನೋಡ್ಬೇಕಂದ್ರೆ ಆ ರೂಟಲ್ಲಿ ನೀವು ಪ್ರಯಾಣ ಮಾಡಬೇಕಾಗುತ್ತೆ. ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಎತ್ತರವಾದ ಬೆಟ್ಟಗಳು, ತಿರುವು ಮರಗಳ ರಸ್ತೆ, ಕಾಡಿನ ಮಧ್ಯೆ ಕೇಳಿ ಬರುವ ಹಕ್ಕಿಗಳ ಕಲರವ, ಮರಗಳ ಮಧ್ಯೆ ಬೀಸುವ ತಂಪಾದ ಗಾಳಿ, ಇವೆಲ್ಲ ಏನೋ ಒಂಥರ ನಾವು ಪ್ರಯಾಣ ಮಾಡ್ತಾ ಇದ್ರೆ ಒಂದು ಅದ್ಭುತ ಅನುಭವ ನಮಗೆ ಅನಿಸುತ್ತೆ ಸ್ನೇಹಿತರೆ. ಈ ಪ್ರದೇಶದಲ್ಲಿ ಜೀವ ವೈವಿಧ್ಯದಿಂದ ಕೂಡಿರುತ್ತೆ. ಕೆಲವೊಮ್ಮೆ ಕಾಡಿ ಪ್ರಾಣಿಗಳ ದರ್ಶನವೂ ಸಿಗಬಹುದು. ನಾನು ಸುಮಾರು ಸಲ ಅಲ್ಲಿಂದ ಟ್ರಾವೆಲ್ ಮಾಡಿದ್ದೆ, ನನಗೆಂದೂ ಕೂಡ ಕಾಡು ಪ್ರಾಣಿಗಳು ಹೊಂದಿರೋ ಅನುಭವ ಆಗಿಲ್ಲ. ಅದು ಬಂದ್ರೆ ನಿಜವಾಗ್ಲೂ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಮಳೆಗಾಲದಲ್ಲಿ ಈ ಮಾರ್ಗ ಇನ್ನಷ್ಟು ಆಕರ್ಷಕವಾಗಿರುತ್ತೆ. ನೋಡಿ, ಮಳೆ ಬಂದು ನಿಂತಿರೋ ನಾವು ಒಂದು ಸ್ವಲ್ಪ ಅಲ್ಲಿ ನಿಲ್ಸಿದ್ವಿ, ಗಾಡಿನ ನಿಲ್ಸ್ಬಿಟ್ಟು ಏನೋ ಒಂಥರ ತಣ್ಣ ಗಾಳಿ ಬರ್ತಾ ಇತ್ತು, ಖುಷಿ ಅನಿಸ್ತಾ ಇರುತ್ತೋ. ಆ ರೋಡು, ಆ ಗಿಡ, ಮರ, ಪ್ರಕೃತಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಷ್ಟು ರಮಣೀಯವಾಗಿತ್ತು ಅಂತಂದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಆನ್ಮೋಡ್ ಘಾಟ್ ದಾಟಿ ಏನು ಗೋವಾ ಒಳಗಡೆ ಗಡಿಯೊಳಗೆ ಪ್ರವೇಶ ಮಾಡಿರಿ, ಆಗ ರಸ್ತೆ ಗುಣಮಟ್ಟ ನೋಡಿ ಹೇಗಿರುತ್ತೆ ಅಂತ. ಬಹಳ ಬ್ಯೂಟಿಫುಲ್ ಆಗಿರುತ್ತೆ, ಉತ್ತಮವಾಗಿರುತ್ತೆ. ಪ್ರಕೃತಿಯ ನಡುವೆ ಸಾಗುವ ಈ ಡ್ರೈವ್ ಮನಸ್ಸಿಗೆ ಏನೋ ಒಂಥರ ಹೊಸ ಚೈತನ್ಯವನ್ನು ತುಂಬೋದಂತೂ ಪಕ್ಕ. ಕೆಲವೆಡೆ ರಸ್ತೆ ಕಾಮಗಾರಿಗಳು ಮತ್ತು ಮಳೆಗಾಲದ ರಸ್ತೆ ಪರಿಸ್ಥಿತಿಗಳ ಬಗ್ಗೆ ಎಚ್ಚರಿಕೆ ಅಂತೂ ಇರಲೇಬೇಕಾಗುತ್ತೆ. ಯಾಕಂದರೆ ಯಾವತ್ತೂ ಕೂಡ ನಾವು ಒಂದು ಲಾಂಗ್ ಡ್ರೈವ್ನ ಇಂಥ ಕಣಿವೆಗಳಲ್ಲಿ ಹೋಗ್ತಾ ಇದ್ದಾಗ ನಮಗೆ ರಸ್ತೆ ಬದಿಯಲ್ಲಿ ಏನು ಫಲಕಗಳು ಹಾಕಿರ್ತಾರೆ ಅದರ ಮೇಲೂ ಕೂಡ ನಮಗೆ ಜ್ಞಾನ ಇರಬೇಕಾಗುತ್ತೆ. ಹಾಗೆ ಆಗ ನಾವು ಹೋಗ್ಬೇಕಾದ್ರೆ ಒಂಚೂರು ಮಳೆನೂ ಕೂಡ ಬಂತು, ಆದರೆ ಭಾಳಷ್ಟು ಮಳೆ ಏನಿರಲಿಲ್ಲ. ನಾವು ಮಾನ್ಸೂನ್ ಸ್ಟಾರ್ಟ್ ಆಯ್ತೇನೋ ಅಂತೇಳಿ ಅಂದ್ಕೊಂಡೆ. ಆದರೆ ಮಧ್ಯದಲ್ಲಿ ಜಸ್ಟ್ ರಾಮನಗರ ದಾಟಿ ಪಣಜಿಗೆ ಎಂಟ್ರಿ ಆದಾಗ ಒಂಚೂರು ಆ ಬೆಟ್ಟ ಗುಡ್ಡಗಳ ನಡುವೆ ನಾವು ಹಾದೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮಳೆ ಬಂದು ಅಲ್ಲೊಂದು ಗಾಡಿ ಕೂಡ ಕೆಟ್ಟೋಗಿತ್ತು. ಹಾಗಾಗಿ ಸುಮಾರು ಒಂದು 5-6 ಕಿಲೋಮೀಟರ್ ರಸ್ತೆ ಬದಿಯಲ್ಲಿ ವಾಹನಗಳು ನಿಂತು, ಏನು ಜಾಸ್ತಿ ಇರಲಿಲ್ಲ, ಒಂದು 10ರಿಂದ 15 ನಿಮಿಷ ನಾವಲ್ಲಿ ಆ ಒಂದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತೇಳಿ ಅನಿಸ್ತು. ಹಾಗೇನೆ ನೋಡಬೇಕು, ಕೆಲವೆಡೆ ರಸ್ತೆ ಕಾಮಗಾರಿಗಳು ಕೂಡ ಆಗ್ತಾ ಇರ್ತವೆ. ಮಳೆಗಾಲದ ರಸ್ತೆ ಪರಿಸ್ಥಿತಿಗಳು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೊನೆಗೆ ಎಲ್ಲ ಮುಗಿಸ್ಕೊಂಡು ನಾವು ಪಣಜಿಯತ್ತ ಸಾಗಿದ್ವಿ. ಆವಾಗ ಗೊತ್ತಾಯಿತು ಗೋವಾದ ನಿಜವಾದ ವೈಶಿಷ್ಟ್ಯ ಸಂಸ್ಕೃತಿ, ತೆಂಗಿನ ಮರಗಳ ಸಾಲುಗಳು ಮತ್ತೆ ಮಾಂಡೋವಿ ನದಿ, ಇವೆಲ್ಲನೂ ಕೂಡ
ನೋಡ್ಬೇಕನ್ನೋ ಒಂದು ಕಾತುರ ನಮಗೆ ಇತ್ತು. ಹಾಗೇನೆ ನಾವು ಸ್ವಲ್ಪ ಮುಂದೆ ಮೂವ್ ಮಾಡ್ಕೊತ ಬಂದಾಗ ಅಲ್ಲಿ ಇನ್ನೂ ಅಲ್ಲೊಂದು ಲಾರಿ, ದೊಡ್ಡ ಒಂದು ಲಾರಿ ಅಡ್ಡ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಟ್ರಾಫಿಕ್ ಉಂಟಾಯಿತು. ಹಾಗೆ ನಾವು ಸಾಗ್ತಾ ಹೋದ್ವಿ. ಅಲ್ಲಿ ಸ್ವಲ್ಪ ಮುಂದೆ ಹೋದಾಗ ಮಳೆ ಇರಲಿಲ್ಲ. ಹಾಗೇನಾಯಿತು ಅಂದರೆ ನಮಗೆ ನಿಜವಾಗ್ಲೂ ಆ ಸೌಂದರ್ಯವನ್ನು ನೋಡಿದಾಗ, ಆ ಟ್ರಾವೆಲ್ ಮಾಡಬೇಕಾದ್ರೆ ಆ ಒಂದು ಖುಷಿ ಇರುತ್ತಲ್ಲ ನೋಡಿ. ಅಲ್ಲಿ ಏನು ಬೆಟ್ಟ ಗುಡ್ಡ, ಹಚ್ಚ ಹಸಿರು ಕಾಡುಗಳು, ಮಧ್ಯೆ ತಿರುವುಗಳು, ರೋಡು, ಶಾಂತವಾದ ವಾತಾವರಣ, ಅಷ್ಟು ಏನು ವೆಹಿಕಲ್ ಕೂಡ ಇರಲಿಲ್ಲ. ಇದೆಲ್ಲ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗಿ, ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೆ, ಸಾಟರ್ಡೆ ಸಂಡೇ ರಜಾ ಬಂದರೆ ನಾನು ಈ ಥರ ಲಾಂಗ್ ಡ್ರೈವಲ್ಲಿ ಹೋಗ್ತೀನಿ, ಒಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತೇಳಿ ನಿಮಗೆ ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ. ಈ ಸಾಟರ್ಡೆ ನನಗೆ ರಜಾ ಇತ್ತು. ಹಾಗಾಗಿ ಸಾಟರ್ಡೆ ಬೆಳಿಗ್ಗೆ ನಾವು 5 ಗಂಟೆಗೆ ಮನೆ ಬಿಟ್ವಿ. 7-8 ಗಂಟೆ ಅಷ್ಟೊತ್ತಿಗೆ ನಾವು ಆ ಒಂದು ಜಾಗಕ್ಕೆ ಹೋದಾಗ ಆ ಒಂದು ಪ್ರಕೃತಿಯ ಮಡಿಲಲ್ಲಿ ನಾನು ನಿಜವಾಗ್ಲೂ ಕಳೆದೋಗ್ಬಿಟ್ಟೆ. ಸುಮಾರು ಸಲ ಹೋಗಿದ್ದೀನಿ, ಈ ಅನುಭವ ನನಗೆ ಆಗಿರಲಿಲ್ಲ ಸ್ನೇಹಿತರೆ. ಈ ಸಲ ಮಾತ್ರ ಬೆಳಿಗ್ಗೆ ಆದ ಅನುಭವ, ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಪ್ರಯಾಣ ಮಾಡಬೇಕಾದಂಥ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಎರಡೂ ಬದಿಯಲ್ಲಿ ಏನು ರಸ್ತೆ ಹಾದು ಹೋಗ್ತಾ ಇದೆಯಲ್ಲ, ಎರಡೂ ಬದಿಯಲ್ಲಿ ಆ ಗಿಡ ಮರಗಳು ಬೆಟ್ಟಗಳು ಎಲ್ಲನೂ ಕೂಡ ಕಾಣುತ್ತೆ. ಇಲ್ಲೇನು ಕಾಣ್ತಾ ಇದೆ, ಇದು ಒಂದು ಟೆಂಪಲ್. ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಇದನ್ನ ತೋರಿಸಿದ್ದೆ. ಈ ಟೆಂಪಲ್ ದಾಟಿದ ತಕ್ಷಣನೇ ಅಲ್ಲಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಹೋಗ್ತಾ ಇರೋದು ಡೌನ್ಗೆ, ಇನ್ನೂ ಅಪ್ಪತ್ತಾ ಇಲ್ಲ, ಟುವರ್ಡ್ಸ್ ಪಣಜಿಗೆ ಹೋಗ್ತಾ ಇರೋದ್ರಿಂದ ಡೌನ್ ಸಿಗುತ್ತೆ ನಿಮಗೆ. ಹಾಗೆ ಒಂದು 10 ಕಿಲೋಮೀಟರ್ ಸ್ವಲ್ಪ ಡೌನ್ ಹೋದ್ವಿ. ಅಲ್ಲೊಂದು ಅದ್ಭುತನೇ ನಮಗೆ ಕಾಣ್ತು. ಬೆಟ್ಟ ಗುಡ್ಡ ಕಾಡಿನ ಪ್ರದೇಶ. ಅಲ್ಲಿ ಗಾಡಿಯನ್ನು ನಿಲ್ಲಿಸಿದ್ವಿ ನಾವು ಸ್ವಲ್ಪ ಹೊತ್ತು. ನಿಲ್ಲಿಸ್ಬಿಟ್ಟು ಆ ರಮಣೀಯವಾದ ದೃಶ್ಯವನ್ನ ನನ್ನ ಮೊಬೈಲಲ್ಲಿ ಸೆರೆ ಹಿಡಿದೆ ಸ್ನೇಹಿತರೆ. ಹೇಗಿತ್ತಪ್ಪ ಅಂದರೆ, ನೀವು ನೋಡಬೇಕಾದ್ರೆ ನಿಮಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಬರುತ್ತೆ, ಇಷ್ಟೊಂದು ಖುಷಿ ಅನಿಸುತ್ತೆ. ಆ ಜಾಗದಲ್ಲಿ ನಿಂತು, ಆ ಒಂದು ಪ್ರಕೃತಿಯ ಮಡಿಲಲ್ಲಿ ನಿಂತು, ಅಲ್ಲಿ ಬರ್ತಾ ಇರುವಂಥ ಒಂದು ಸುಗಂಧವಾದ ಗಾಳಿಯನ್ನು ತಗೊಂಡು ಅಲ್ಲಿ ಹೋಗ್ತಾ ಇರೋ ಬಸ್ಸುಗಳಾಗಿರಲಿ, ಕಾರು, ವೆಹಿಕಲ್ಲು, ಜನ ಬಂದು ಫೋಟೋ ತೆಗೆಯೋದು, ವಿಡಿಯೋ ತೆಗೆದು, ಈ ಒಂದು ಅದ್ಭುತವಾದ ದೃಶ್ಯವನ್ನು ನಾನು ಅಲ್ಲಿ ತಗೊಂಡ ನನಗೆ ನಿಜವಾದ ಸಂತೋಷ ಅನ್ನಿಸ್ತು. ಭಾಳ ಖುಷಿಯಾಯಿತು. ಇದು ನನ್ನ ವೀಕ್ಷಕರಿಗೆ ಹಂಚ್ಕೋಬೇಕು ಈ ಒಂದು ಪ್ರಯಾಣದ ಅನುಭವವನ್ನು ಅಂತೇಳಿ ನಾನು ಕೂಡ ನಿಮ್ಮ ಹತ್ರ ಈ ವಿಡಿಯೋನ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಪ್ರಕೃತಿ ಪ್ರಯಾಣ ಇಷ್ಟ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಈ ನಗರಗಳ ಮಧ್ಯೆ ಹೋದರೆ ತುಂಬ ಸೌಂಡು, ಪೊಲ್ಯೂಷನ್ನು, ಹಾಗೆ ವೆಹಿಕಲ್ದು ತುಂಬಾ ಇರುತ್ತೆ. ನಾನು ನಿಮಗೆ ಹೇಳಿದೆ, ಅಲ್ಲಲ್ಲಿ ಏನಾದರೂ ರಿಪೇರಿ ಬಂದರೆ ಮಾಡ್ತಾ ಇರ್ತಾರೆ ಅಂತ ಹೇಳಿದೆ. ನೋಡಿ, ಇಲ್ಲಿ ಮಾಡ್ತಾ ಇದ್ದಾರೆ. ಈಗೆಲ್ಲನೂ ಕೂಡ ನಾವು ನೋಡಬೇಕಾಗುತ್ತೆ. ಮತ್ತು ಡ್ರೈವರ್ ಬಗ್ಗೆ ಕಾಳಜಿನೂ ವಹಿಸಬೇಕಾಗುತ್ತೆ. ಅವನಿಗೆ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತೇಳಿ ಅವಾಗ ಹೇಳಬೇಕಾಗುತ್ತೆ. ಯಾಕಂದರೆ ಪ್ರಕೃತಿ ಮಧ್ಯೆ ಹೋದಾಗ ಅವನ ಕಣ್ಣು ಕೂಡ ಆಚೆ ಈಚೆ ಹೋಗ್ತಾ ಇರುತ್ತೆ. ಸೊ ಇದೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ನಾವು ಪಕ್ಕದಲ್ಲಿ ಯಾರು ಕೂತಿರ್ತೀವಲ್ಲ, ಅವರು ತುಂಬ ಅಲರ್ಟ್ ಇರಬೇಕು. ಅವ್ರಿಗೆ ಹೇಳ್ತಾ ಇರಬೇಕು, ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಪ್ಪ ಅಂತೇಳಿ. ಹಾಗೇನೆ ಅವರಿಗೆ ಆಚೆ ಈಚೆ ಕಣ್ಣು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೈಡಿಗೆ ಹಾಕ್ಬಿಟ್ಟು ನೀನು ಕೂಡ ಈ ಆನಂದವನ್ನು ಅನುಭವಿಸುವಂತೇಳಿ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ರೆ ನಮ್ಮ ರೋಡ್ ಟ್ರಿಪ್ ಇನ್ನೂ ಭಾಳ ಬ್ಯೂಟಿಫುಲ್ ಇರುತ್ತೆ ಅಂತೇಳಿ ನನಗೆ ಅನಿಸ್ತು ಸ್ನೇಹಿತರೆ. ನಾನು ಇಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿಸಿದ್ದೆ. ಪಾರ್ಕ್ ಮಾಡಿಸಿದ ಮೇಲೆ ಅಲ್ಲಿ ನಿಂತ್ಕೊಂಡು ಈ ಒಂದು ಲೆಫ್ಟ್ ಸೈಡ್ ಏನಿದೆ ಕಾಡಿದೆ, ಅದು ರೋಡಿನ ಲೆಫ್ಟ್ ಸೈಡ್ ತುಂಬ ಕಾಡಿತ್ತು. ಕೆಳಗಡೆ ಮಳೆಗಾಲ ಬಂದರೆ ನೀರು ಹದ್ಕೊಂಡು ಹೋಗೋದಕ್ಕೆ ಒಂದು ಸೇತುವೆಯನ್ನು ಕೂಡ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಕಾಣುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಕಾಡು ಎಲ್ಲಾದರೂ ಒಂದು ಚೂರು ಜಾಗ ಕಾಣ್ತಾ ಇದೆಯಾ? ಗಿಡಗಳು ನಾನ್ ಮುಂದು ತಾನ್ ಮುಂದು ಅಂತೇಳಿ ಎದ್ದೆದ್ದಿ ಮೇಲ್ ಬರ್ತಾ ಇರೋ ತರ ಅದು ನನಗೆ ಅನಿಸ್ತಾ ಇದೆ. ಮಳೆಗಾಲ ಬಂತು ಅಂದ್ರೆ ಮಂಜು ಕವಿದ್ರೆ ನಿಮ್ಗೆ ಏನು ಕಾಣಲ್ಲ, ಎಲ್ಲೋ ನಾವು ಹಿಮಾಲಯ ಪರ್ವತದಲ್ಲಿ ಇದೀವೇನೋ ಅಂತೇಳಿ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಈ ಸೇತುವೆ ಅಂತ ಹೇಳಿದ್ನಲ್ಲ, ನಾವು ಮೇಲೆ ನಿಂತಿದ್ದೀವಿ. ಕೆಳಗಡೆ ಜಾಸ್ತಿ ಮಳೆ ಬಂದ್ರೆ ಆ ಕಾಡು, ಈ ಕಾಡಿನ ಮಧ್ಯೆ ರೋಡ್ ಇರೋದ್ರಿಂದ ಆ ಕಡೆಯಿಂದ ನೀರು ಈ ಕಡೆ ಹಾದು ಹೋಗ್ಲಿಕ್ಕೆ ಅದು ಮಾಡಿದ್ದಾರೆ ಸ್ನೇಹಿತರೆ, ಸೇತುವೆ ಮಾಡಿದ್ದಾರೆ. ಆ ಸೇತುವೆ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಇದನ್ನ ನಿಮಗೆ ತೋರ್ಸೋಣ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿಕೊಂಡೆ. ಹಾಗೆ ನಮ್ಮ ಸ್ನೇಹಿತರು ಕೂಡ, ಸರ್ ನಮಗೆ ಇಂಥ ಜಾಗವನ್ನು ತೋರಿಸಿದ್ರಿ, ಅದು ಬೆಳಿಗ್ಗೆ ನಮಗೆ ತುಂಬ ಸಂತೋಷ ಆಗಿದೆ ಅಂತೇಳಿ ಅವರು ಕೂಡ ಸಾಕಷ್ಟು ಪ್ರಶಂಸೆಯನ್ನು ಮಾಡಿದರು. ಮೋಸ್ಟ್ ಪ್ರಾಬಲಿ ನೀವು ಹೋದ್ರೆ ತಾವು ಈ ಥರ ಪ್ರಕೃತಿಯನ್ನು ನೋಡಬೇಕಂದ್ರೆ
ಎಸ್ಪೆಷಲಿ ಬೆಳಿಗ್ಗೆ 8-9 ಗಂಟೆ ಒಳಗಡೆ ಆ ಒಂದು ಪ್ರದೇಶಕ್ಕೆ ಹೋಗಬೇಕು. ಸೊ ಧಾರವಾಡ ಒಂದು 6 ಗಂಟೆಗೆ ಬಿಟ್ಟರೆ ನೀವು ಅಲ್ಲಿ ರೀಚ್ ಆಗ್ತೀರಿ. ಆ ಜಾಗಕ್ಕೆ ಹೋದಾಗ ಅದರಲ್ಲೂ ಕೂಡ ಆಗಸ್ಟ್ ಒಳಗಡೆ ಇಲ್ಲ ಆಗಸ್ಟ್ ನಂತರ ಹೋಗ್ಬೇಕು, ಇಲ್ಲ ಬೇಸಿಗೆಯಲ್ಲಿ ಹೋದ್ರೆ ಈ ಒಂದು ಸೌಂದರ್ಯವನ್ನ ಸವಿಯೋದು ಬಹಳ ಕಷ್ಟ. ಆ ಟೈಮಲ್ಲಿ ಹೋದಾಗ ನಿಮಗೆ ಆ ಪ್ರಕೃತಿಯಿಂದ ತಣ್ಣಗೆ ಏನು ಒಂದು ಹೊಗೆ ಟೈಪ್ ಬರುತ್ತೆ, ಗಾಳಿನೂ ಕೂಡ ತಣ್ಣಗಿರುತ್ತೆ, ಹೊಗೆ ಬರ್ತಾ ಇರುತ್ತೆ, ಹಾಗೆ ಮಂಜು ಕವಿದ ವಾತಾವರಣ ಇರುತ್ತೆ, ರೋಡ್ ಪ್ರಶಾಂತವಾಗಿರುತ್ತೆ, ಶಾಂತ ರೀತಿಯಿಂದ ನೀವು ಟ್ರಾವೆಲ್ನ ಮಾಡ್ಬೋದು. ಟ್ರಾವೆಲ್ ಮಾಡಬೇಕಾದ್ರೆ ಕೆಲವರಿಗೆ ಟ್ರಾವೆಲ್ ಅಂದರೆ ಇಷ್ಟ ಇರಲ್ಲ, ಬಟ್ ನನಗೆ ಟ್ರಾವೆಲ್ ಜರ್ನಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ಕೂಡ ಲಾಂಗ್ ಜರ್ನಿ ಅಂದರೆ ನಾನು ಸುಮ್ಮನೆ ಜರ್ನಿ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಹೋಗಲ್ಲ, ಆಚೆ ಈಚೆ ಏನಿರುತ್ತೆ ಅದನ್ನೆಲ್ಲನೂ ಅನುಭವಿಸಿ ಹಾಗೆ ವಿಡಿಯೋ ಮಾಡಿಕೊಂಡು ಎಲ್ಲಿ ನನಗೆ ವಿಡಿಯೋ ಮಾಡಬೇಕನ್ನೋ ದೃಶ್ಯಗಳು ಕಾಣುತ್ತೋ ಅಲ್ಲಿ ತಪ್ಪದೇ ವಿಡಿಯೋ ಮಾಡ್ತೀನಿ ನಾನು, ಮಾಡಿ ಅದನ್ನು ವೀಕ್ಷಕರ ಹತ್ರ ಹಂಚ್ಕೋಬೇಕು ಅನ್ನೋದು ನನಗೆ ಆಸೆ ಆಗ್ತಾ ಇರುತ್ತೆ ಸ್ನೇಹಿತರೆ. ನೀವು ಕೂಡ ನೋಡ್ಬೋದು ಈ ಭಾಗದಲ್ಲಿ. ನನ್ನ ಒಂದು ರೆಕಮೆಂಡೇಶನ್ ಏನಪ್ಪ ಅಂದರೆ, ಮಳೆ ಪ್ರಾರಂಭ ಈಗ ಆಗಿದೆ, ಮಳೆ ಒಂದು ಸ್ವಲ್ಪ ದಿನ ಆದಮೇಲೆ ಆಗಸ್ಟ್ ಆ ಟೈಮಲ್ಲಿ ಈ ಒಂದು ರೋಡಲ್ಲಿ ನೀವು ಪ್ರಯಾಣವನ್ನು ಮಾಡಿದರೆ ನಾವು ಯಾವುದೋ ಒಂದು ಪ್ರದೇಶದಲ್ಲಿ ಕಣಿವೆಯಲ್ಲಿ ಪ್ರಯಾಣ ಮಾಡ್ತಾ ಇರೋ ಒಂದು ಅನುಭವವನ್ನು ಆಗುತ್ತೆ. ಪ್ರಕೃತಿಯ ಮಧ್ಯೆ ಹಾದೋಗ್ಬೇಕನ್ನೋ ಒಂದು ಯಾರಿಗಾದ್ರೂ ಅಭಿಲಾಷೆ ಇದ್ದರೆ ಈ ಒಂದು ಜಾಗವನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ಇದು ಪಶ್ಚಿಮ ಘಟ್ಟಗಳಾಗಿರೋದ್ರಿಂದ ಸಾಕಷ್ಟಿದೆ. ನಾವು ಅದೃಷ್ಟವಂತರು, ಯಾಕಂದರೆ ಕರ್ನಾಟಕ ನಮಗೆ ಸುಮಾರು ಪಶ್ಚಿಮ ಘಟ್ಟಗಳು ಸಿಗುತ್ತೆ. ಎಸ್ಪೆಷಲಿ ಇದೇ ಥರ ನಿಮ್ಗೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ನೀವು ಚಿಕ್ಕಮಗಳೂರು, ಶಿವಮೊಗ್ಗ ಕಡೆ ಹೋದ್ರೂ ಕೂಡ ಸೇಮ್ ಎಕ್ಸ್ಪೀರಿಯನ್ಸ್ ನಿಮಗಾಗುತ್ತೆ. ಹಾಗೆ ಇಲ್ಲಿ ಕಾಡಿನ ಮಧ್ಯೆ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಹಾಗೆಯೇ ನೀವು ಪಣಜಿಗೆ ರೀಚ್ ಆದರೆ ಅಲ್ಲಿ ನಿಮಗೆ 4-5 ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು ಸಮುದ್ರನೂ ಇರುತ್ತೆ, ಅಲ್ಲಿ ನದಿನೂ ಇರುತ್ತೆ, ನಗರನೂ ಇರುತ್ತೆ, ಹಾಗೆಯೇ ತುಂಬ ಗೋವಾ ವೈಬ್ಸ್ ಕೂಡ ನಿಮಗೆ ಸಾಕಷ್ಟು ಕಾಣುತ್ತೆ. ಪೋರ್ಚುಗಲ್ ಅವರ ಒಂದು ಸಂಸ್ಕೃತಿ ಕೂಡ ಇರುತ್ತೆ. ಹೀಗೆ ಎಲ್ಲ ಥರದ ವಾತಾವರಣವನ್ನು ಕೂಡ ನಾವು ಈ ಒಂದು ಟ್ರಿಪ್ಪಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಸ್ನೇಹಿತರೆ. ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ನೋ ಅದನ್ನೇ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀನಿ. ನೋಡಿ, ಬಸ್ಸಸ್ ಕೂಡ ಆ ರೋಡಲ್ಲಿ ಹೋಗ್ತಾ ಇದೆ. ಬಸ್ ಹೋಗ್ತಾ ಇದೆ ಅಂದರೆ ರೋಡ್ ಅಗಲ ಇದೆ ಅಂತ ಅರ್ಥ. ಆರಾಮಾಗಿ ನಿಮ್ಮ ಕಾರಲ್ಲಿ ಹೋಗ್ಬೋದು. ಇದು ಆಗುಂಬೆ ಘಾಟ್ ಥರ ಅಲ್ಲ, ಇದು ಬಸ್ಸು ಕಾರು ಎಲ್ಲ ಹೋಗ್ತಾವಂದ್ರೆ ತುಂಬ ರೋಡು ಅಗಲ ಇದೆ. ಹಾಗಾಗಿ ಬಸ್ಸಲ್ಲಿ ಹೋಗೋರು ಕೂಡ ಹೋಗ್ಬೋದು. ಅರ್ಲಿ ಮಾರ್ನಿಂಗ್ ಅಲ್ಲಿಂದ ಹೋಗುವಂಥ ಬಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಈ ದೃಶ್ಯಗಳು ನಿಮ್ಮ ಕಣ್ಣಿಗೆ ಗೋಚರಿಸುತ್ತೆ ಸ್ನೇಹಿತರೆ. ನನಗಂತೂ ಎಷ್ಟು ವಿಡಿಯೋ ಮಾಡಿದರೂ ಸಾಕಾಗಲಿಲ್ಲ ಅಂತೇಳಿ ಅನಿಸ್ತಾ ಇತ್ತು. ಯಾಕಂದರೆ ರೋಡು ಕರು ಇತ್ತು, ತುಂಬ ತಿರುವುಗಳಿತ್ತು, ಡಿಸ್ಟರ್ಬೆನ್ಸ್ ಇರಲಿಲ್ಲ, ಜಾಸ್ತಿ ವೆಹಿಕಲ್ ಮೂಮೆಂಟ್ಸ್ ಇರಲಿಲ್ಲ. ಹಾಗಾಗಿ ಪ್ರಕೃತಿ ಎರಡೂ ಕಡೆನೂ ಸೌಂದರ್ಯವಾಗಿ ಕಾಣ್ತಾ ಇತ್ತು. ಮುಂದ್ಗಡೆನೂ ಕೂಡ ನಿಮಗೆ ರೋಡ್ ಕರು ಇರೋದ್ರಿಂದ ಅಲ್ಲೂ ಕೂಡ ಗಿಡ ಮರ ಬೆಳೆಸಿದಾರೇನೋ ಅಂತ ಅನಿಸ್ತಾ ಇತ್ತು. ಹತ್ರ ಹೋದಾಗ ತಿರುವು ಕಾಣ್ತಾ ಇತ್ತು. ಈ ಒಂದು ದೃಶ್ಯ ನಾನು ಯಾವುದೋ ಒಂದು ಮೂವಿಯಲ್ಲಿ ನೋಡ್ತಾ ಇದ್ದೆ. ಈ ಥರ ದೃಶ್ಯಗಳೆಲ್ಲ ಮೂವಿಯಲ್ಲಿ ಸಾಂಗ್ ಶೂಟ್ ಮಾಡೋದು ಅದು ಇದು ಮಾಡ್ತಾ ಇರ್ತಾರೆ. ಬಟ್ ನಾವು ರಿಯಲ್ ಆಗಿ ನೋಡಿದಾಗ ನನಗೆ ತುಂಬ ಖುಷಿಯಾಗಿದೆ ಸ್ನೇಹಿತರೆ. ಯಾರೆಲ್ಲ ಈ ಒಂದು ಪ್ರಯಾಣದ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ, ಫಾರ್ವರ್ಡ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಂಚ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನನ್ನ ಒಟ್ಟಿಗೆ ಏನು ಬಂದಿದ್ರಲ್ಲ ಈ ಪ್ರಯಾಣದಲ್ಲಿ ನನ್ನ ಕಾರಲ್ಲಿ, ಅವರು ಒಬ್ಬ ಅದರಲ್ಲಿ 10 ವರ್ಷ ಆಗಿತ್ತಂತೆ ಗೋವಾ ಹೋಗಿ, ಇನ್ನೊಬ್ಬ ಗೋವಾ ನೋಡೇ ಇರಲಿಲ್ಲಂತೆ. ಸೊ ಅವರಿಗೆ ಇದು ಏನಾಗಿತ್ತು ಅಂದರೆ, ನಮಗೆಲ್ಲೋ ಸ್ವರ್ಗದಲ್ಲಿ ಬಂದು ಕರ್ಕೊಂಡು ಬರ್ತಾ ಇದ್ರಿ ಸರ್, ಭಾಳ ಸಂತೋಷ ಆಗಿದೆ ಅಂತೇಳಿ ಅವ್ರು ನನಗೆ ಭಾಳ ಸಲ, ಸುಮಾರು ಒಂದು 10-15 ಸಲ ಹಂಚ್ಕೊಂಡಿದ್ದಾರೆ. ಏನೇ ಆಗಲಿ ನಾವೊಬ್ಬರೇ ಎಂಜಾಯ್ ಮಾಡೋದು ಬೇಡ, ನಮ್ಮ ಜೊತೆ ಅವಕಾಶ ಇತ್ತಲ್ಲ ಕಾರಲ್ಲಿ ಅಂತೇಳಿ ಅವ್ರನ್ನೂ ಕೂಡ ನಾನು ಕರೆದಾಗ ಅವರು ಕೂಡ ಬಂದರು. ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಯಿತು. ಈ ಥರ ಒಂದು ಜರ್ನಿ ನಾವೆಂದೂ ಮಾಡಿರಲಿಲ್ಲ ಸರ್, ತುಂಬ ಚೆನ್ನಾಗಿ ನಮಗೆ ಈ ಜರ್ನಿಯನ್ನು ಮಾಡಿಸಿದ್ರಿ, ಮತ್ತೆ ಯಾವಾಗಾದ್ರೂ ಹೋದ್ರೆ ಕರೀರಿ ಅನ್ನೋ ಒಂದು ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಸ್ನೇಹಿತರೆ. ಈ ರೋಡಲ್ಲಿ ನೀವು ಪಣಜಿಯತ್ತ ಸಾಗಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಗೋವಾದ ವಿಶಿಷ್ಟ ಸಂಸ್ಕೃತಿ.
ತೆಂಗಿನ ಮರಗಳ ಸಾಲುಗಳು, ಆ ಮಾಂಡವಿ ನದಿ ಅಂತಿದೆ, ಅದು ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಆ ಮಾಂಡವಿ ನದಿಯ ಸೌಂದರ್ಯ ಮತ್ತು ಸಮುದ್ರ ಏನಿರುತ್ತಲ್ಲ, ಅರಬ್ಬಿ ಸಮುದ್ರ, ಅದರ ತಂಪಾದ ವಾತಾವರಣ, ಇವೆಲ್ಲವೂ ನಿಮಗೆ ಬರಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಧಾರವಾಡದಿಂದ ಪಣಜಿವರೆಗಿನ ಈ ರಸ್ತೆ ನನಗೊಂದು ಪ್ರಯಾಣ ಆಗಿರ್ಲಿಲ್ಲ ಸ್ನೇಹಿತರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಹೋಗುವ ಪ್ರಯಾಣ ಇದು ಜಸ್ಟ್ ಪ್ರಯಾಣವಾಗಿರಬಾರ್ದು. ಅದು ಪ್ರಕೃತಿ, ಕಾಡು, ಬೆಟ್ಟ, ಘಾಟ್ ರಸ್ತೆ ಮತ್ತು ಜೀವನದ ಸೌಂದರ್ಯವನ್ನೇ ಅನುಭವಿಸುವ ಅದ್ಭುತ ಯಾತ್ರೆ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಈ ಧಾರವಾಡದಿಂದ ರಾಮನಗರ ಪಣಜಿವರೆಗೆ ಏನು ನಾನು ಮಾಡಿದ ರಸ್ತೆ ಪ್ರಯಾಣ ಇದೆಯಲ್ಲ, ಹೆಂಗಿತ್ತಪ್ಪ ಅಂದ್ರೆ ದಟ್ಟ ಕಾಡುಗಳು, ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು, ಮಂಜು ಮುಸುಕಿದ ರಸ್ತೆ, ಪ್ರಕೃತಿಯ ಮನೋಮೋಹಕ ದೃಶ್ಯ ಮತ್ತೆ ಗೋವಾದ ಸೌಂದರ್ಯ ವಾತಾವರಣ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ರಿಯಲಿ ಯು ವಿಲ್ ಎಂಜಾಯ್ ದಿಸ್ ಟೈಪ್ ಆಫ್ ರೋಡ್ ಟ್ರಿಪ್. ಸ್ನೇಹಿತರೆ, ಈ ರಸ್ತೆ ಪ್ರಯಾಣ ಕೇವಲ ಒಂದು ಡ್ರೈವ್ ಇಲ್ಲ, ಇದು ಪ್ರಕೃತಿಯೊಂದಿಗೆ ನಡೆಸುವ ಸಂಭಾಷಣೆ ಕೂಡ ಹೌದು. ನೀವು ಏನ್ ಮಾಡ್ಬೇಕಂದ್ರೆ, ಕಾರಿನ ಕಿಟಕಿಯನ್ನು ತೆರೆದಾಗ ನಿಮ್ಮ ಮುಖಕ್ಕೆ ತಾಗುತ್ತಲ್ಲ ತಂಪಾದ ಗಾಳಿ, ಅದನ್ನ ಅನುಭವಿಸಿ. ಕಾಡಿನ ಮಧ್ಯೆ ಕೇಳಿ ಬರುವ ಹಕ್ಕಿಗಳ ಚಿಲಿಪಿಲಿಯನ್ನ ಆ ಧ್ವನಿ ಕೇಳಿ. ರಸ್ತೆಯ ಪಕ್ಕದಲ್ಲಿ ಕಾಣುವ ನೂರಾರು ವರ್ಷಗಳ ಹಳೆಯ ಮರಗಳನ್ನು ನೋಡಿ. ಇವೆಲ್ಲ ಏನೋ ಒಂಥರ ಮನಸ್ಸಿಗೆ ಒಂದು ವಿಭಿನ್ನ ನೆಮ್ಮದಿಯನ್ನ ಕೊಡದಂತೂ ಖಂಡಿತ ಅನ್ಸುತ್ತೆ. ರಾಮನಗರ ಭಾಗ ಹೆಂಗಿದೆಯಪ್ಪ? ರಾಮನಗರ ಅಂದ್ರೆ ಬೆಂಗಳೂರು ರಾಮನಗರ ಅಲ್ಲ, ಧಾರವಾಡದಿಂದ ಹೋಗೋ ರಾಮನಗರ, ಗೋವಾ ಕಡೆ. ಈ ರಾಮನಗರ ಎಂಟ್ರಿ ಆಗಿ ಸ್ವಲ್ಪ ದೂರ ಹೋದ್ರೆ ನಿಮಗೆ ಕಾಡಿನ ಮಧ್ಯೆ ಕೆಲವೊಮ್ಮೆ ಸೂರ್ಯನ ಕಿರಣಗಳು ಮರಗಳ ಎಲೆಗಳ ನಡುವೆ ಹಾದು ರಸ್ತೆಯ ಮೇಲೆ ಬೀಳುವ ದೃಶ್ಯ ಬಹಳ ಮನೋಮೋಹಕವಾಗಿರುತ್ತೆ ಸ್ನೇಹಿತರೆ. ಈ ಸಿನಿಮಾ ನೋಡ್ತಿರಲ್ಲ, ಮೂವಿ ನೋಡ್ಬೇಕಾದ್ರೆ ನಿಮಗೆ ದೃಶ್ಯ ಕಾಣುತ್ತಲ್ಲ, ಈ ಭಾಗದಲ್ಲಿ ಅನೇಕ ಪ್ರವಾಸಿಗರು ತಮ್ಮ ವಾಹನಗಳನ್ನ ನಿಲ್ಲಿಸಿ ಫೋಟೋ ವಿಡಿಯೋ ಎಲ್ಲ ತಗೊಳ್ತಾ ಇರ್ತಾರೆ. ಈ ಪ್ರಕೃತಿ ಪ್ರೇಮಿಗಳಿಗೆ ಒಂದು ಸ್ವರ್ಗನೂ ಕೂಡ ಹೌದು ಸ್ನೇಹಿತರೆ. ನಿಜವಾಗ್ಲೂ ಈ ಮಾರ್ಗದಲ್ಲಿ ನಾನು ಹೋಗ್ಬೇಕಾದ್ರೆ ಪ್ರಯಾಣ ಮಾಡಬೇಕಾದ್ರೆ ಹಲವಾರು ಬಾರಿ ಮೊಬೈಲ್ ನೆಟ್ವರ್ಕ್ ಕೂಡ ಮರೆತು ಬಿಡ್ತೀನಿ. ಏಕೆಂದ್ರೆ ಇಲ್ಲಿ ಪ್ರಕೃತಿ ನಿಮ್ ಜೊತೆ ಮಾತನಾಡಲು ಶುರು ಮಾಡಿಬಿಡುತ್ತೆ. ನಗರದ ಜೀವನ ಇರಲ್ಲ, ಒತ್ತಡ ಇರಲ್ಲ, ಟ್ರಾಫಿಕ್ ಇರಲ್ಲ, ಕೆಲಸದ ಚಿಂತೆ ಇಲ್ಲ, ಎಲ್ಲವೂ ಹಸಿರು ಕಾಡಿನ ಮಧ್ಯೆ ಕೆಲವೇ ಕ್ಷಣಗಳಲ್ಲಿ ಮಾಯ ಆಗ್ಬಿಡುತ್ತೆ. ಪಶ್ಚಿಮ ಘಟ್ಟಗಳ ಕಾಡುಗಳು ಒಂದು ಜೈವಿಕ ವೈವಿಧ್ಯ ಭಂಡಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಲ್ಲಿ ನೂರಾರು ಬಗೆಯ ಹಕ್ಕಿಗಳು, ಬೆಟ್ಟಗಳು ಮತ್ತು ವಿವಿಧ ಜೀವಿಗಳು ವಾಸ ಮಾಡ್ತಾ ಇರ್ತವೆ. ಬೆಳಗಿನ ಸಮಯದಲ್ಲಿ ಪ್ರಯಾಣಿಸಿದರೆ ಕೆಲವೊಮ್ಮೆ ನಿಮಗೆ ನವಿಲುಗಳು ಕೂಡ ಕಾಣುತ್ತೆ, ಕಾಡು ಕೋಳಿಗಳು ಅಥವಾ ಜಿಂಕೆಗಳು ಕೂಡ ದೂರದಲ್ಲಿ ನೀವು ಕಾಣಬಹುದು. ಆದರೆ ಯಾವುದಕ್ಕೂ ಕೂಡ ನೀವು ತೊಂದರೆನ ಕೊಡಬೇಡಿ, ಅದನ್ನ ಜಸ್ಟ್ ನೋಡಬೇಕು. ಆ ಒಂದು ಮನಸ್ಸು ಹೇಗಿರುತ್ತಪ್ಪ ನಿಮ್ದು ಅಂದ್ರೆ ಏನೋ ಒಂಥರ ಉಲ್ಲಾಸಮಯವಾಗಿರುತ್ತೆ, ಅದನ್ನು ಅನುಭವಿಸಿ ಅಂತೇಳಿ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಮಳೆಗಾಲ ಸಮಯದಲ್ಲಿ ಈ ರಸ್ತೆ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಸ್ನೇಹಿತರೆ. ಅಕ್ಕಪಕ್ಕದಲ್ಲಿ ಸಣ್ಣ ಜಲಪಾತಗಳು ಹರಿತಾ ಇರ್ತವೆ, ಬೆಟ್ಟಗಳು, ಮೇಲಿಂದ ಕೆಳಕ್ಕೆ ಹರಿಯುವ ನೀರಿನ ಧಾರೆಗಳು ನಿಮ್ಮ ಕಣ್ಣಿಗೆ ಹಬ್ಬವಾಗೋ ತರ ಕಾಣ್ತಾ ಇರುತ್ತೆ. ಕೆಲವೊಮ್ಮೆ ಮೋಡಗಳೇ ರಸ್ತೆಯ ಮೇಲೆ ಇಳಿದು ಬಂದಂತೆ ಅದು ಕೂಡ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಆಗ ಕಾರು ಮೋಡಗಳ ಮಧ್ಯೆ ಸಾಗ್ತಾ ಇರೋ ಅನುಭವ ಕೂಡ ನಿಮಗೆ ಉಂಟಾಗುತ್ತೆ ಸ್ನೇಹಿತರೆ. ರಸ್ತೆ ಎರಡೂ ಬದಿಗಳಲ್ಲಿ ಈ ತರ ಸಾಗುವ ದಟ್ಟ ಕಾಡುಗಳು ನಮಗೆ ಪ್ರಕೃತಿಯನ್ನು ಕಾಪಾಡುವ ಮಹತ್ವವನ್ನು ಕೂಡ ನೆನಪಿಸುತ್ತೆ. ನೂರಾರು ವರ್ಷಗಳಿಂದ ನಿಂತಿರುವ ಈ ಮರಗಳು ಲಕ್ಷಾಂತರ ಜೀವಿಗಳ ಆಶ್ರಯ ಕೊಡ್ತಾ ಬರ್ತಾ ಇದೆ. ಆದ್ದರಿಂದ ಇಂತಹ ಪ್ರದೇಶಗಳಲ್ಲಿ ಭೇಟಿ ನೀಡುವಾಗ ಪರಿಸರವನ್ನು ಸ್ವಚ್ಛವಾಗಿಡಬೇಕು. ನೀವು ಕಾರಲ್ಲಿ ಏನೆಲ್ಲೋ ಇದೆ ಅಂತೇಳಿ ತಗೊಂಡೋಗಿ ಅಲ್ಲಿ ಇಲ್ಲಿ ಎಸೆಬಾರ್ದು, ರೋಡಿಗೆ ಎಸಿಬಾರ್ದು. ಕಾರ್ ಅಲ್ಲಿ ಇಟ್ಕೊಂಡು ಎಲ್ಲಿ ಅದನ್ನ ಎಸೆಯುವಂತ ಜಾಗ ಇದೆ ಅಲ್ಲಿ ಮಾತ್ರ
ಎಸಿಬೇಕು, ನಾವು ಹಾಳು ಮಾಡಬಾರ್ದು ಅನ್ನೋದು ನನ್ನ ಒಂದು ಮನದಾಳದ ಮಾತನ್ನು ನಿಮಗೆ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಪ್ರಯಾಣದಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಪ್ರಯಾಣವೇ ಗಮ್ಯಸ್ಥಾನ. ಏಕೆಂದರೆ ಪಣಜಿಯನ್ನು ತಲುಪುವುದಕ್ಕಿಂತ ಅಲ್ಲಿ ತಲುಪುವ ಮಾರ್ಗವೇ ಹೆಚ್ಚು ಸುಂದರವಾಗಿರುತ್ತೆ. ಪ್ರತಿಯೊಂದು ತಿರುವು ಹೊಸ ದೃಶ್ಯವನ್ನು ತೋರಿಸುತ್ತೆ, ಪ್ರತಿಯೊಂದು ಕಿಲೋಮೀಟರ್ ಹೊಸ ಅನುಭವವನ್ನು ಕೊಡುತ್ತೆ. ನೀವು ಲಾಂಗ್ ಡ್ರೈವ್ ಪ್ರಿಯವಾಗಿದ್ದರೆ ಪ್ರಕೃತಿಯ ಮಧ್ಯೆ ಕಳೆಯುವ ಸಮಯ ಬಹಳ ಇಷ್ಟಪಡ್ತೀರಿ. ಕ್ಯಾಮ್ರಾದಲ್ಲಿ ಅದ್ಭುತ ದೃಶ್ಯಗಳನ್ನು ಸೆರೆ ಹಿಡಿಯಲು ಬಯಸಿದರೆ ಧಾರವಾಡ ರಾಮನಗರ ಪಣಜಿ ರಸ್ತೆ ನಿಜವಾಗ್ಲೂ ನಾನು ಈ ಒಂದು ರೋಡ್ ಮಾರ್ಗವನ್ನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೊನೆಯದಾಗಿ ಹೇಳಬೇಕಾದ್ರೆ ನಿಮಗೊಂದು ಮಾತು, ಕೆಲವೊಮ್ಮೆ ಜೀವನದಲ್ಲಿ ಸಂತೋಷವನ್ನು ಹುಡುಕಲು ದೂರದ ದೇಶಗಳಿಗೆ ಹೋಗಬೇಕಾಗಿಲ್ಲ. ನಮ್ಮ ಕರ್ನಾಟಕದ ಈ ಸುಂದರ ರಸ್ತೆಗಳಲ್ಲಿ ಒಂದು ಡ್ರೈವ್ ಮಾಡಿದರೆ ಸಾಕು. ಪ್ರಕೃತಿಯ ಸೌಂದರ್ಯ, ಕಾಡಿನ ಶಾಂತಿ, ಬೆಟ್ಟಗಳ ಭವ್ಯತೆ ನಮ್ಮ ಮನಸ್ಸನ್ನು ಹೊಸದಾಗಿ ರೂಪಿಸುತ್ತೆ. ಆದ್ದರಿಂದ ಯಾರೆಲ್ಲ ಈ ವಿಡಿಯೋ ಇಷ್ಟಪಡ್ತಾ ಇದ್ರಿ, ನಾವು ಅನಿಸಿದರೆ ಒಂದ್ಸಲ ಈ ಪಂಜಿಮ್ ರಾಮನಗರ ರೂಟನ್ನು ಆಯ್ಕೆ ಮಾಡಿ ಹೋಗಿ. ಡೆಫಿನೆಟ್ಲಿ ನಿಮಗೂ ಕೂಡ ಸಂತೋಷ ಉಂಟಾಗೇ ಆಗುತ್ತೆ. ಒಂದು 12 ಗಂಟೆ ಅಷ್ಟೊತ್ತಿಗೆ ನಾವು ಪಂಜಿಮ್ನ ರೀಚ್ ಆದಾಗ ಹಾಗೇನೆ ಪಂಜಿಮ್ ಲಾಸ್ಟ್ ವಿಡಿಯೋದಲ್ಲಿ ಇದೆಲ್ಲ ತೋರಿಸಿದ್ದೆ ನಾನು. ನನ್ನ ಸ್ನೇಹಿತರಿಗೆ ತೋರಿಸ್ಲಿಕ್ಕೆ ಅವರಿಗೂ ಕೂಡ ಈ ಜಾಗ ಕರ್ಕೊಂಡೋಗಿ ಈ ರೀತಿ ಇದ್ರ ಬಗ್ಗೆ ಹಿಸ್ಟ್ರಿನೂ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ, ಇದು ಪಣಜಿ ಅಂದರೆ ಇದು ಈ ಥರ ಇದೆ, ಇದ್ರ ಕಲ್ಚರ್ ಹೀಗಿದೆ ಅಂತೇಳಿ ನಾನು ಹೇಳಿದ್ದೆ. ನಿಮಗೆ ಪಣಜಿಯ ಕಲ್ಚರು, ಅಲ್ಲಿನ ವಾತಾವರಣ ಎಲ್ಲ ನೀವು ತಿಳ್ಕೊಬೇಕಂದ್ರೆ ನನ್ನ ಕಳೆದ ಇದೇ ಚಾನಲಲ್ಲಿ ಒಂದು ವಿಡಿಯೋ ಹಾಕಿದ್ನ, ಅದನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಮಾಂಡವಿ ರಿವರ್ ಬಗ್ಗೆ ಹೇಳ್ತಾ ಇದ್ದೆ. ಈ ಮಾಂಡವಿ ರಿವರ್ನ ನಾವು ಅಲ್ಲಿ ಒಂದು 40-45 ನಿಮಿಷ ನಿಮಗೆ ಮಾಂಡವಿ ರಿವರ್ ಮೇಲೆ ಒಂದು ಟ್ರಿಪ್ ಓಡಿಸ್ಲಿಕ್ಕೆ ಅದು ಕೂಡ ವ್ಯವಸ್ಥೆ ಇದೆ ಅಲ್ಲಿ. ಆ ವ್ಯವಸ್ಥೆಯಲ್ಲಿದ್ದಾಗ ನೀವು ಅಲ್ಲಿ ಹತ್ತಿರ ಅವ್ರು ಕರ್ಕೊಂಡೋಗಿ ಮಾಂಡವಿ ಟ್ರಿಪ್ನ ಮಾಡಿಸ್ತಾರೆ. ಒಂದು ರೌಂಡು ನಿಮಗೆ ಮಾಂಡವಿ ನದಿ ಮೇಲೆ ಒಂದು ಟ್ರಿಪ್ನ ಮಾಡಿಸ್ತಾರೆ. ಹೇಗೆ ಅದರ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಅಂತೇಳಿ ನೀವು ತಿಳ್ಕೊಬೋದು. ಅಲ್ಲಿ ಸಾಕಷ್ಟು ಶಿಪ್ಗಳಿದೆ. ಮತ್ತು ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ಲಿಕ್ಕೆ ಕೂಡ ಸರ್ಕಾರ ಅಲ್ಲಿ ಒಂದು ಶಿಪ್ ಕೂಡ ಇಟ್ಟಿದ್ದಾರೆ. ಅದು ಅಲ್ಲಿಂದ ಜನಗಳಿಗೆ ಫ್ರೀಯಾಗಿ ಈ ಬದಿಯಿಂದ ಆ ಬದಿಗೆ ಬಿಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇದಾದಮೇಲೆ ನಾವು ಫಿಶ್ ಸ್ಪಾ ಎಕ್ಸ್ಪೀರಿಯನ್ಸ್ನ ತಗೊಂಡ್ವಿ. ಯಾಕಂದರೆ ನಮ್ಮ ಕಾಲುಗಳಲ್ಲಿ ಸುಮಾರು ಡೆಡ್ ಸ್ಕಿನ್ ಇತ್ತು. ಡೆಡ್ ಸ್ಕಿನ್ ಎಲ್ಲ ನಾವು ಒಂದೊಂದೇ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಫಿಶ್ ಸ್ಪಾ 100 ರೂಪೀಸ್ ಚಾರ್ಜ್ ಮಾಡಿದರು. ಸುಮಾರು ಒಂದು ಅರ್ಧ ಗಂಟೆ ನಮ್ಗೆ ಅವಕಾಶವನ್ನು ಮಾಡಿಕೊಟ್ರು. ನೋಡಿ, ಕಾಲನ್ನು ನೀವು ಆ ನೀರಿರುತ್ತೆ, ನೀರಲ್ಲಿ ಮೀನು ಬಿಟ್ಟಿರ್ತಾರೆ, ನೀವು ಜಸ್ಟ್ ಆ ಕಾಲನ್ನು ಆ ನೀರಲ್ಲಿ ಇಟ್ಕೊಂಡ್ಬಿಟ್ರೆ ಆ ಮೀನುಗಳು ಬಂದ್ಬಿಟ್ಟು ಎಲ್ಲನೂ ಕೂಡ ನಿಮ್ಮ ಡೆಡ್ ಸ್ಕಿನ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಅಂದರೆ ಮೀನು ತಿನ್ನುತ್ತದು, ಅದನ್ನೆಲ್ಲ ಅದು ತಿಂದ್ಕೊಳ್ಳುತ್ತೆ, ಅದಕ್ಕೆ ಆಹಾರನ ಆಗುತ್ತೆ, ನೀವು ಕ್ಲೀನ್ ಕೂಡ ಆಗ್ತೀರಿ. ಸೊ ಇಟ್ಸ್ ಎ ಕೈಂಡ್ ಆಫ್ ಬಯಾಲಜಿಕಲ್ ಥೆರಪಿ ಅಂತೇಳಿ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಹೀಗೆ ನನಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ನ ಆಯಿತು. ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಇದನ್ನು ಮಾಡಿದ್ದೆ, ಬಟ್ ಈ ಸಲನೂ ಕೂಡ ಅದನ್ನು ಅದೇ ರೀತಿ ನಾನು ಆ ಎಕ್ಸ್ಪೀರಿಯನ್ಸ್ ತಗೋಬೇಕಂತೇಳಿ ನಾವು ಕೂಡ ಅದನ್ನು ಕೂಡ ಪ್ರಯತ್ನ ಪಟ್ಟೆ ಸ್ನೇಹಿತರೆ. ಹಾಗೆಯೇ ಇದು ಜಾಗ ಇದು ಟಿಟ್ಟೋಸ್ ಲೈನ್ ಅಂತೇಳಿ ಸಾಕಷ್ಟು ಕ್ಲಬ್ಗಳು ಅದೆಲ್ಲ ಇದೆ. ಈಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಅಷ್ಟೊಂದು ರಶ್ ಇಲ್ಲ, ಜನರ ಬರೋದು ಹೋಗೋದು ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಕಾಣುತ್ತೆ. ಮೋಸ್ಟ್ ಪ್ರಾಬ್ಲಿ ಸ್ಟಾರ್ಟ್ ಆಗ್ಬೋದು, ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಆ ರೀತಿ ಇದೆ. ರಾತ್ರಿ ಹೊತ್ತು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕಾಣುತ್ತೆ. ಹಾಗೇನೆ ಇದೆಲ್ಲ ಕಂಪ್ಲೀಟ್ ಒಂದು ಪ್ರಯಾಣದ ಸಂಪೂರ್ಣ ವಿಡಿಯೋವನ್ನು ನಿಮ್ಮ ಮುಂದೆ ನಾನು ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ಗೋವಾ ಇಟ್ಸ್ ಎ ಕೈಂಡ್ ಆಫ್ ಡಿಫ್ರೆಂಟ್ ಲೈಫಲ್ಲಿ. ಯಾಕಂದರೆ ಇದು 500 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ನಮ್ಮ ಪೋರ್ಚುಗೀಸ್ನವರೆಲ್ಲ ಬಂದ್ಬಿಟ್ಟು ಅವರೆಲ್ಲ ಇದನ್ನು ಇಲ್ಲಿ ಪೋರ್ಚುಗೀಸ್ ಕಲ್ಚರ್ ನೋಡ್ಬೋದು. ಹಾಗೆ ಬೇರೆ ಬೇರೆ ವಿದೇಶಗಳ ಕಲ್ಚರ್ನು ಇಲ್ಲಿ ನೋಡ್ಬೋದು. ಸಾಕಷ್ಟು ಫಾರಿನರ್ಸ್ ಇಲ್ಲೇ ಯಾಕೆ ಬರ್ತಾರೆ ಅಂದರೆ ಅವರೆಲ್ಲ ಹಿಂದೆ ಇಲ್ಲಿ ಇದ್ದೋದು ಅಂತ ಇರ್ತಾರೆ. ಕೆಲವರು ಫಾರಿನರ್ಸ್ ಇಲ್ಲೇ ಮನೆ ಮಠ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಗೋವಾ ನಮ್ಮ ಭಾರತ ದೇಶದಲ್ಲಿ ಒಂದು ಬೇರೆ ಸಂಸ್ಕೃತಿನೇ ಇದೆ. ಹಾಗೇನೆ ಅಲ್ಲಿ ಟೂರಿಸಂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಕಾಣ್ತಾ ಇದೆ. ನೀವು ಟೂರಿಸಂ, ನಿಜವಾದ ಟೂರಿಸಂ ಇಂಡಿಯಾದಲ್ಲಿ ಎಲ್ಲ ನಡೆದಿದೆ ಅಂದರೆ ಅದು ಗೋವಾದಲ್ಲಿ ನಡೆದಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ಹಾಗೆಯೇ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಗೋವಾ ಫೆಸ್ಟಿವಲ್ ಅಂತ ಮಾಡ್ತಾರೆ ಅಂತೇಳಿ, ಗೋವಾ ಕಾರ್ನಿವಲ್ ಅಂತ ಮಾಡ್ತಾರೆ. ಅದು ಆ ಟೈಮಲ್ಲಿ ಹೋದಾಗಂತೂ ಬೇರೆನೇ ಇರುತ್ತೆ. ಎಲ್ಲ ಕಡೆ ಲೈಟಿಂಗ್ಸು,
ಆ ಫೀಲೇ ಬೇರೆ ಆಗುತ್ತೆ. ಈ ಸಲ ನಮಗೆ ನಾವು ಪ್ರಕೃತಿನೇ ಜಾಸ್ತಿ ಇಷ್ಟಪಟ್ಟಿರೋದ್ರಿಂದ ಪ್ರಕೃತಿಯನ್ನು ತುಂಬಾನೇ ಆ ಪ್ರಕೃತಿ ಮಡಿಲಲ್ಲಿ ಸಾಕಷ್ಟು ಸಮಯ ಕಳೆದ್ವಿ. ನಾವು ಜಸ್ಟ್ ಪಣಜಿಗೆ ಹೋಗ್ಬೇಕಾಗಿರೋದು ಅಲ್ಲಿ ಒಂದಿಷ್ಟು ವಿಡಿಯೋ ಮಾಡ್ಕೊಂಡೆ. ಪಣಜಿಯಲ್ಲಿ ಭಾಳ ಹೊತ್ತಿರಲಿಲ್ಲ, ಹಾಗೆ ನಾವು ಬಂದಿದ್ದು ಮತ್ತೆ ಗೋವಾ ರೂಟಿಂದ ಪಣಜಿಯಿಂದ ಎಗೈನ್ ರಾಮನಗರ, ಧಾರವಾಡ ಈ ರೀತಿ ವಾಪಸ್ ಬಂದ್ವಿ. ಆ ವಾಪಸ್ ಬಂದಾಗಲೂ ಕೂಡ ಅದೇ ನೇಚರು, ಅದೇ ಲೈಫು, ಅದೇ ಹಕ್ಕಿಗಳ ಕಲರವ, ಹೀಗೆ ಒಟ್ಟಾರೆಯಾಗಿ ಈ ಒಂದು ಪ್ರಯಾಣ ಒಂದು ಅದ್ಭುತ ಅನುಭವವನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಇವೆಲ್ಲ ಒಂದು ಅದ್ಭುತ ಪ್ರಯಾಣವನ್ನ ನೋಡಿಕೊಂಡು, ಪಣಜಿಯನ್ನು ನೋಡಿಕೊಂಡು ಮತ್ತೆ ನಾವು ವಾಪಸ್ಸು ಬರಬೇಕಾದ್ರೆ ಅದೇ ವಾತಾವರಣವನ್ನು ಮತ್ತೆ ನೋಡಿದ್ವಿ. ತಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಭಾವಿಸ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಬೇರೆಯವರು ಕೂಡ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.